ಓ, ಇದು ಮುರಿದೋಗ್ಬಿಟ್ಟಿದೆ. ಸೊ ಇದು ಇಂಜಿನಿಯರಿಂಗ್ ಟೈಮಿಂಗ್ಸ್ ಅಲ್ಲೇ ತಗೊಂಡಿದ್ದು. ನನ್ನ ಸ್ಯಾಲ್ರಿ ಬಂದಾಗ ನಾನು ಫಸ್ಟ್ ಇನ್ವೆಸ್ಟ್ ಮಾಡಿದ್ದೆ ಈ ಥರಕ್ಕೆ. ಸಿಂಗಲ್ಲ ಅಂತ ಫುಲ್ ಹುಡ್ಕಾಡಿದೀನಿ, ಈ ಬಾಕ್ಸಲ್ಲಿ ನೋಡಿಲ್ಲ, ಇಲ್ಲಿ ಸೇರ್ಕೊಂಡಿದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸೌಂದರ್ಯ ಕುಮಾರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಆಗಿರುತ್ತೆ ಜ್ಯುವೆಲ್ರಿ. ಎಸ್, ನನ್ನ ಹತ್ರ ಯಾವ ಜ್ಯುವೆಲ್ರಿ ಇದೆ ಅಂತ ನನಗೆ ಮರ್ತೋಗಿದೆ. ಯಾಕಂದರೆ ಐ ಟಿಲಿ ಕೆಲಸ ಮಾಡಿ ಮಾಡಿ ನಾನು ಜ್ಯುವೆಲ್ರಿ ಮೇಲೆ ಗಮನನೇ ಹೊರಟೋಗಿದೆ. ಸೊ ನನಗೂ ಕುತೂಹಲ ಇದೆ, ನಾನು ಏನೇನು ತೊಗೊಂಡಿದ್ದೀನಿ, ನನ್ನ ಹತ್ರ ಏನೇನು ಇದೆ ಅಂತ. ಸೊ ಲೆಟ್ಸ್ ಸಿ. ಓಕೆ, ಈ ಬಾಕ್ಸಲ್ಲಿ ಎಷ್ಟೊಂದು ಬಾಕ್ಸ್ ಇದೆ. ಸೊ ಫಸ್ಟಾಗಿ ಯಾವ ಬಾಕ್ಸ್ ತೆಗಿತೀನಿ ಅಂದರೆ ಇದು ಬಂದು ಇಯರಿಂಗ್ಸ್ ಕಲೆಕ್ಷನ್ನು. ನನಗೆ ಜಾಸ್ತಿ ಉದ್ದ ಇರೋ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ಆಯಿತು ಫಸ್ಟು. ಸೊ ನಾನು ಫಂಕ್ಷನ್ ಟೈಮಲ್ಲಿ ಅವಾಗೆಲ್ಲ ಕೆಲವೊಂದು ಪರ್ಚೇಸ್ ಮಾಡ್ತಿದ್ದೆ. ಸೊ ಫಸ್ಟ್ ಬರೋದು ಇದು. ನಾನು ಫಸ್ಟು ಲೆಂತ್ ಇಯರಿಂಗ್ ನಾನು ಪರ್ಚೇಸ್ ಮಾಡಿದ್ದು. ನಾನು ಇಂಜಿನಿಯರ್ ನಾನು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಮಾಡ್ತಾ ಇರ್ಬೇಕಾರೆ. ಸೊ ತೋರಿಸ್ತೀನಿ ನೋಡಿ, ಇದು ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಸೊ ಇದು ಸ್ಯಾರಿ ಎತ್ನಿಕ್ ಡೇ ಇತ್ತು, ಪಿಂಕ್ ಕಲರ್ ಸ್ಯಾರಿಗೆ ಮ್ಯಾಚಿಂಗ್ ಆಗುತ್ತೆ ಅಂತ ಈ ಇಯರಿಂಗ್ಸ್ ತಗೊಂಡಿದ್ದೆ. ಇದಂತೂ ಆವಾಗಿನ ಪ್ರೈಸ್ ಪ್ರಕಾರ ಇದು 150 ಇತ್ತು, ನಾನು 120 ಮಾಡಿ ತಗೊಂಡಿದ್ದೆ. ಇದು ಇನ್ನೂ ಹಂಗೆ ಇದೆ, ಏನೂ ಆಗಿಲ್ಲ, ಏನು ಆಕ್ಸಿಡೈಸು ಕೂಡ ಆಗಿಲ್ಲ, ಸಖತ್ತಾಗಿದೆ. ಈಗಲೂ ನಾನು ಕೆಲವೊಂದಕ್ಕೆ ಹಾಕೊಂಡು ಹೋಗ್ತೀನಿ, ಚೆನ್ನಾಗಿದಲ್ಲ. ಓಕೆ, ನೆಕ್ಸ್ಟು ಓಕೆ ಇದೆಲ್ಲ ಇದಾಗೋಗಿದೆ. ಓಕೆ, ಇದನ್ನು ಅಷ್ಟೇ, ನಾನು ಗ್ರೀನ್ ಕಲರ್ ಸ್ಯಾರಿ ಎತ್ನಿಕ್ ಡೇ ಫೈನಲ್ ಇಯರ್, ಎತ್ನಿಕ್ ಡೇ ಕಾಲೇಜ್ ಡೇಸಲ್ಲಿ ಎತ್ನಿಕ್ ಡೇ ಫೈನಲ್ ಇಯರ್ಗೆ ನಾನು ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ಮ್ಯಾಚಿಂಗ್ಗೆ ಬ್ಲ್ಯಾಕ್ ಕಲರ್ ಇಯರಿಂಗ್ಸ್ ತೊಗೊಂಡಿದ್ದೀನಿ, ಬಿಕಾಸ್ ಆ ಸ್ಯಾರಿಗೆ ಬ್ಲ್ಯಾಕ್ ಬಾರ್ಡರ್ಸ್ ಇತ್ತು. ಸೊ ಇದು ಅದು ನೋಡಿ. ಸೊ ಇದು ಇಂಜಿನಿಯರಿಂಗ್ ಟೈಮಿಂಗ್ಸ್ ಅಲ್ಲೇ ತಗೊಂಡಿದ್ದು. ಇದನ್ನು ಅಷ್ಟೇ ಅರೌಂಡ್ 120-100 ರೇಂಜಲ್ಲಿದೆ, ಮಲ್ಲೇಶ್ವರಮಲ್ಲಿ ತಗೊಂಡಿದ್ದು. ಓಕೆ, ನಾನು ಫಸ್ಟು ಡಿಪ್ಲೊಮೊ ಮಾಡ್ತಾ ಇದ್ದಾಗ ಕಾಲೇಜ್ ಡೇ ಅಂತ ಇತ್ತು, ಅಲ್ಲೂ ಕೂಡ ಎತ್ನಿಕ್ ಡೇ ಒಂದು ಮಾಡಿದರು. ಸೊ ಆವಾಗ ನಾನು ತಗೊಂಡಿದ್ದಂಥ, ನಮ್ಮ ಅಮ್ಮನಿಗೆ ಹೇಳಿ ತಪ್ಪಿಸ್ಕೊಂಡಿದ್ದಂಥ ಕ್ಯೂಟ್ ಇಯರಿಂಗ್ಸ್. ಚೆನ್ನಾಗಿದೆಲ್ಲ ನೋಡಿ, ಕ್ಯೂಟಾಗಿ ಚೆನ್ನಾಗಿದೆ. ಇದು ಎಷ್ಟು ವರ್ಷ ಆಯಿತು, ಆಲ್ಮೋಸ್ಟ್ ತುಂಬ ವರ್ಷ ಆಗಿದೆ, ಬಟ್ ಹಾಗೆ ಇದೆ, ಹಾಗೆ ಇಟ್ಕೊಂಡಿದ್ದೀನಿ. ಎಷ್ಟೊಂದಿದೆ, ಯಾವ ತೆಗಿಲಿ ಅಂತ ನನಗೆ ಇದಾಗ್ತಾ ಇದೆ, ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಫಸ್ಟ್. ಓಕೆ, ಸೊ ಇದನ್ನು ಅಷ್ಟೇ ಡಿಪ್ಲೊಮಾ ಟೈಮಲ್ಲೇ ತೊಗೊಂಡಿದ್ದು, ಬಟ್ ಇದು ನಮ್ಮ ಅಕ್ಕನ ಮ್ಯಾರೇಜ್ಗೆ ಅಂತ ತೊಗೊಂಡಿದ್ದೆ. ಅವಾಗೆಲ್ಲ ನಮ್ಮದು ಗೋಲ್ಡ್ ಅಷ್ಟೇನು ಹಾಕೋತಾ ಇರಲಿಲ್ಲ, ಬಟ್ ತುಂಬ ನ್ಯಾತೋಡೋದು ತಕ್ಕೊಡ್ತಾ ಇರಲಿಲ್ಲ ನಮ್ಮ ಅಮ್ಮಂದಿರೆಲ್ಲ. ಸೊ ಅವಾಗ ಹಠ ಮಾಡಿ ಇಷ್ಟಾದರೂ ಅಳ್ಳಾಡಬೇಕು ಅಂದ್ಬಿಟ್ಟು ತಗೊಂಡಿದ್ದೆ ನಾನು. ಚೆನ್ನಾಗಿದೆ. ಇದು ಯಾವಾಗ ತಗೊಂಡೆ ಅಂತ ನನಗೆ ಜ್ಞಾಪನ ಆಗ್ತಾ ಇಲ್ಲ, ಬಟ್ ಇದು ಆಲ್ಮೋಸ್ಟ್ ಇಂಜಿನಿಯರಿಂಗ್ ಟೈಮಲ್ಲೇ ತೊಗೊಂಡಿರ್ತೀನಿ. ಒಂದು ಹಳ್ಳು ಬಿದ್ದೋಗ್ಬಿಟ್ಟಿದೆ ನೋಡಿ, ಬಿದ್ದೋಗ್ಬಿಟ್ಟಿದೆ. ಸೂಪರ್ ಆಗಿದೆ. ಇದು ಅಷ್ಟೇ, ನನ್ನ ಬರ್ತ್ಡೇಗೆ ಅಂತ ತಗೊಂಡಿದ್ದೆ. ಆಗ ತಗೊಂಡಾಗ ತುಂಬ ಚೆನ್ನಾಗಿತ್ತು, ಬಟ್ ಅದಾದಮೇಲೆ ಫುಲ್ಲು ಹರಳೆಲ್ಲ ಬಿದ್ದೋಗ್ಬಿಟ್ಟಿದೆ. ಸೊ ನೋಡಿ, ಇನ್ನೊಂದ್ಸತಿ ತೋರಿಸ್ತೀನಿ. ಹರಳೆಲ್ಲ ಬಿದ್ದೋಗ್ಬಿಟ್ಟಿದೆ, ಸೊ ಹಾಕೋತಾ ಇಲ್ಲ, ಬಟ್ ಮೆಮೊರೀಸಿಗೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಇದು ತುಂಬ ಹಳೇದಾಗೋಗಿದೆ, ಡಿಪ್ಲೊಮಾ ಟೈಮಿಂಗ್ಸ್ ಅಲ್ಲೇ ತಗೊಂಡಿದ್ದು. ಇದು ಯಾವುದೋ ಒಂದು ಎತ್ನಿಕ್ ಡೇ ಮ್ಯಾಚಿಂಗ್ ಅಂತ ತಗೊಂಡಿದ್ದೆ. ಆಗಿನ ಕಾಲದಲ್ಲಿ ಲೈಕ್ 30-40 ರುಪೀಸು ಇತ್ತು ಇದು ಅಷ್ಟೇ. ಓ, ಇದು ಮುರಿದೋಗ್ಬಿಟ್ಟಿದೆ. ಓಕೆ, ಇದು ಹಿಂಗೆ ಬರುತ್ತೆ, ಬಟ್ ಈಗ ಮುರಿದೋಗಿದೆ, ಯಾವಾಗೋ ಗೊತ್ತಿಲ್ಲ, ಮುರಿದೋಗ್ಕೊಂಡಿದ್ದೀನಿ. ಸೊ ನೋಡಿ, ಇದು ನಾನು ಸೆಕೆಂಡ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಒಬ್ರು ಕೊಲೀಗ್ ಬಿಟ್ಟೋಗ್ತಾ ಇದ್ರು. ಸೊ ಅವರು ನನಗಿದು ಗಿಫ್ಟ್ ಆಗಿ ಕೊಟ್ಟಿದ್ದು, ಬಟ್ ಇದು ನಾನು ಯಾವಾಗಲೂ ಮುರ್ಕೊಂಡಿದ್ದೀನಿ. ಫಿಕ್ಸ್ ಮಾಡ್ಕೋಬೋದು ಅನ್ಸುತ್ತೆ. ಓಕೆ, ಫಿಕ್ಸ್ ಮಾಡ್ಕೋಬೋದು, ಆಮೇಲೆ ಮಾಡ್ಕೊತೀನಿ.
ಇದು ಅಂತೂ ಫೇವ್ರೆಟ್ಟು. ನನ್ನ ಜಿಂದಗಿಲ್ಲ ಇಷ್ಟು ದೊಡ್ಡ ಇಯರಿಂಗ್ಸ್ ತೊಗೊಂಡಿರಲಿಲ್ಲ. ತೊಗೊಬೇಕು ಅಂತ ತುಂಬ ಇಷ್ಟ ಆಯಿತು. ನನ್ನ ಸ್ಯಾಲ್ರಿ ಬಂದಿದ ತಕ್ಷಣ ಮೀಶೋಗೆ ಹೋಗ್ಬಿಟ್ಟು ತೊಗೊಂಡಿದ್ದು ಮೀಶೋದಲ್ಲಿ ತೊಗೊಂಡಿದ್ದು. ಇದು ಮತ್ತು ಇನ್ನೊಂದು ಜೊತೆಗೆ ಬರುತ್ತೆ, ಕೊಂಬೋದಲ್ಲಿ ತೊಗೊಂಡಿದ್ದು ನೋಡಿ. ಇದು ಇನ್ನೂ ಉದ್ದ ಬರುತ್ತೆ. ಇದನ್ನ ಹಾಕೊಂಡು ಯಾವಾಗಲೂ ಕೂದಲು ಸಿಗಾಕೊಂಡಿದೆ. ಓಕೆ ಓಕೆ ನೋಡಿ, ಇದನ್ನು ನಾನು ಮಾಡ್ಕೊಂಡಿದ್ದೀನಿ, ಚಿಕ್ಕದು ಮಾಡ್ಕೊಂಡಿದ್ದೀನಿ. ಬಟ್ ಇದು ಉದ್ದ ಬರುತ್ತೆ, ತೋರಿಸ್ತೀನಿ ರೀ. ಇದು ಇದು ಉದ್ದ ಬರುತ್ತೆ. ಇಲ್ಲಿ ಇದೆಯಲ್ಲ, ಇದು ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾನು ಇಲ್ಲಿ ಚಿಕ್ಕದು ಮಾಡ್ಕೊಂಡಿದ್ದೀನಿ. ಓಕೆ, ಇದನ್ನು ಬಿಚ್ಚಿ ತೋರಿಸ್ಬೋದಾಗಿತ್ತು, ಬಟ್ ಈಗ ಬಿಚ್ಚಕ್ಕಾಗಲ್ಲ ನನಗೆ, ತುಂಬ ಟೈಮ್ ಆಗುತ್ತೆ. ಸೊ ಲೆಟ್ಸ್ ಗೋ. ಅಷ್ಟೇ, ಇದು ಒಂದು ಜ್ಯುವೆಲ್ರಿ ಕಲೆಕ್ಷನ್ನು. ಓಕೆ, ಇದನ್ನು ಅದೇ ಬಾಕ್ಸ್ ಹಾಕ್ಬಿಡೋಣ. ಓಕೆ, ಸೊ ಇದು ಜ್ಯುವೆಲ್ರಿಗಿನ್ನ ನಾನು ಇವಾಗ ಇದನ್ನು ಅಷ್ಟಕ್ಕೆ ಯೂಸ್ ಮಾಡಲ್ಲ. ಬಿಕಾಸ್ ಇದು ನಾನು ಇಂಜಿನಿಯರಿಂಗ್ ಡಿಪ್ಲೊಮಾ ಟೈಮಿಂಗ್ಸಲ್ಲಿ ನಾನು ಸ್ಟಡಿ ಡೇಸಲ್ಲಿ ತೊಗೊಂಡಿದ್ದೆ, ಎಜುಕೇಷನ್ ಟೈಮಲ್ಲಿ, ಎತ್ನಿಕ್ ಡೇಗೆಲ್ಲ. ಸೊ ಇದು ಮೆಮೊರೀಸಿಗಂತ ಹಂಗೆ ಇಟ್ಕೊಂಡಿದ್ದೀನಿ. ಒಂದು 2-3ನ ರಿಯೂಸ್ ಮಾಡ್ಕೊತೀನಿ. ಬಟ್ ಈಗ ಎಲ್ಲ ಇಷ್ಟೊಂದು ನ್ಯಾಥರ್ಡದೆಲ್ಲ ಹಾಕ್ಕೊಳ್ಳಲ್ಲ. ಟೇಸ್ಟ್ ಚೇಂಜ್ ಆಗಿದೆ ನಂದು ಆ್ಯಕ್ಚುಲಿ. ಓಕೆ, ಇದು ಬಂದು ವೈಟ್ ಆ್ಯಂಡ್ ಮುತ್ತು ಇಯರಿಂಗ್ಸ್ ಸೆಲೆಕ್ಷನ್ ನೋಡ್ತಾ ಇರ್ಬೋದು. ಫಸ್ಟ್ ಬಂದಿದ್ದು ನೋಡಿ, ಇದು ಮೀಶೋದಲ್ಲೇ ತೊಗೊಂಡಿದ್ದು. ನನ್ನ ಸ್ಯಾಲ್ರಿ ಬಂದಾಗ ನಾನು ಫಸ್ಟ್ ಇನ್ವೆಸ್ಟ್ ಮಾಡಿದ್ದೆ ಈ ಥರಕ್ಕೆ. ಯಾಕಂದರೆ ನನಗೆ ಇವೆಲ್ಲ ತುಂಬ ಇಷ್ಟ. ನಾನು ಫಸ್ಟ್ ಕಂಪ್ನಿ ಸೇರಿ ನನಗೆ ಸ್ಯಾಲ್ರಿ ಬಂದಾಗೆಲ್ಲ ಇದಕ್ಕೆ ನಾನು ಇನ್ವೆಸ್ಟ್ ಮಾಡಿ, ಜಾಸ್ತಿ ಏನು ಸೇವಿಂಗೇ ಮಾಡಿಲ್ಲ ನಾನು. ಇದು ಬ್ರೇಸ್ಲೈಟ್, ಇದು ಅಷ್ಟೇ ಮೀಶೋದಲ್ಲೇ ತಗೊಂಡಿದ್ದು. ಓಕೆ, ಇದು ನನ್ನದು ಒನ್ ಆಫ್ ಮೈ ಫೇವ್ರೆಟ್ ಇಯರಿಂಗ್ಸು, ಮೀಶೋದಲ್ಲಿ ತೊಗೊಂಡಿದ್ದು. ನಾನು ಹೇಳಿದ್ನಲ್ಲ ಕೊಂಬೋದಲ್ಲಿ ಒಂದು ಇನ್ನೊಂದು ತೊಗೊಂಡಿದ್ದೆ ಅಂತ. ಅದ್ರ ಜೊತೆಗೆ ಯಾವ ತೊಗೊಂಡೆ ಅಂದರೆ ಇದಂತೂ ನನಗೆ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಅಂದರೆ, ಲೈಕ್ ನಾನು ಏನಾದರೂ ಪ್ಲಾಜೋ ಟೈಪಲ್ಲಿ ಏನಾದರೂ ಹಾಕೊಂಡ್ರೆ ಸೂಪರಾಗಿ ಕಾಣುತ್ತೆ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಚೌಕ ಅದು ಇದಿದೆ. ಆ್ಯಂಡ್ ನವಿಲ್ಗರಿದ ಡಿಸೈನ್ ಇದೆ. ಆ್ಯಂಡ್ ಇಲ್ಲೂ ಅಷ್ಟೇ ಮೇಲ್ಗಡೆ ನವಿಲ್ಗರಿ ಡಿಸೈನ್ ಇದೆ. ಇದು ಮೀಶೋದಲ್ಲಿ ತೊಗೊಂಡಿದ್ದು. ಲೈಕ್ ಜೋಡಿಗೆ ಕೊಂಬೋ ಇನ್ನೊಂದು ಅದು ತೋರಿಸ್ನಲ್ಲ ಫಸ್ಟೇ. ಸೊ ಅದ್ರ ಜೊತೆಗೆ ಇದು ಬಂದಿತ್ತು. ಸೊ 200-230 ಏನೋ ಇತ್ತು ಆಗ ಪ್ರೈಸು. ಕೊಡ್ಬೋದು. ಬಿಕಾಸ್ ನಾನು ಇಂಜಿನಿಯರಿಂಗ್ ಟೈಮಿಂಗ್ಸಲ್ಲಿ ಒಂದೊಂದು ಇಯರಿಂಗು 120 ಕೊಟ್ಟೆ ತೊಗೊಂಡಿದ್ದೀನಿ. ಬಟ್ ಮೀಶೋದಲ್ಲಿ ಚೆನ್ನಾಗಿರೋ ಡಿಸೈನು ಕಮ್ಮಿ ರೇಟಲ್ಲಿ ಸಿಗುತ್ತೆ ಅಂದರೆ ಯಾಕೆ ತೊಗೋಬಾರ್ದು. ಇದು ಅಷ್ಟೇ ಶಂಕದ್ದು ಇದರಲ್ಲಿ ಮಾಡಿದ್ದು. ಇದು ಚೆನ್ನಾಗಿ ಕಾಣುತ್ತೆ. ಇದು ಮತ್ತು ಇದು ಕೊಂಬೋ. ಇದು ಇನ್ನೊಂದಿದೆ, ಇನ್ನೊಂದು ತೋರಿಸ್ತೀನಿ. ಇದು ಕೊಂಬೋದಲ್ಲಿ ತೊಗೊಂಡಿದ್ದು. ಈ 3 ಹಾಕೊಂಡೇ ಬಿಡುತ್ತೆ. ಇದು ಮತ್ತು ಇದು, ಈ 3 ಕೊಂಬೋ ಆಫರ್ ಅರೌಂಡ್ 250 220 230 ಆಯಿತು. 3 ಬಂತು. ಆಮೇಲೆ ಒಂದು ಕ್ಯೂಟ್ ಬ್ರೇಸ್ಲೈಟು. ನಾನು ಆ್ಯಕ್ಚುಲಿ ಇದನ್ನು ಹುಡುಕ್ತಾ ಇದ್ದೆ, ಬಟ್ ಇದ್ರೊಳಗಡೆ ಸೇರ್ಕೊಂಡಿದೆ ನೋಡಿ. ಇದೆಲ್ಲೋ ಮಿಸ್ಸಿಂಗ್ ಅಲ್ಲ ಅಂತ ಫುಲ್ ಹುಡುಕಾಡಿದ್ದೀನಿ. ಈ ಬಾಕ್ಸಲ್ಲಿ ನೋಡಿಲ್ಲ, ಇಲ್ಲಿ ಸೇರ್ಕೊಂಡಿದೆ. ಇದು ಬ್ರೇಸ್ಲೈಟ್. ಇದು ಅಷ್ಟೇ ಮೀಶೋ ಒಂದು ಸೆಟ್ ತೊಗೊಂಡಿದ್ದೆ, ಅದ್ರ ಜೊತೆಗೆ ಬಂದಿದ್ದು. ಓಕೆ, ಅಷ್ಟೇ. ನಾನೇನು ಜಾಸ್ತಿ ರೆಡಿಯಾಗಿ ಯಾವಾಗಲೂ ಎಲ್ಲ ಕಡೆ ಈ ಥರ ರೆಡಿಯಾಗಿ ಹೋಗಲ್ವಲ್ಲ. ಸೊ ಅದಕ್ಕೆ ಇಷ್ಟು ಕಲೆಕ್ಷನ್ ಇದೆ ನನ್ನ ಹತ್ರ. ಲೈಫ್ ಟೈಮ್ ಕಲೆಕ್ಷನ್ ಅಂತ ಹೇಳ್ಬೋದು ಇದನ್ನೇ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.